ಎಲ್ಲರೂ 8 ವರ್ಷದ ಆರಾಧ್ಯ ಪಟ್ಟಣದ ಅತ್ಯಂತ ಶ್ರೀಮಂತ ಹುಡುಗಿ ಎಲ್ಲವನ್ನೂ ಹೊಂದಿದ್ದಾಳೆ ಎಂದು ಭಾವಿಸುತ್ತಿದ್ದರು. ಆದರೆ ಒಂದು ಸೂರ್ಯಕಿರಣ ತುಂಬಿದ ದಿನ ಆಕೆಗೆ ಹಣದಿಂದ ಸಿಗದ ಒಂದು ವಿಷಯ ತಿಳಿಯಿತು. ಒಂದು ಬೆಳಗಿನ ಜಾವ ಆರಾಧ್ಯ ಒಬ್ಬ ಬರಿಕಾಲಿನ ಹುಡುಗನನ್ನು ನೋಡಿದಳು. ಅವನು ಚಿಕ್ಕ ಬಕೆಟ್ನಲ್ಲಿ ನೀರು ತುಂಬಿಕೊಂಡು ಅದನ್ನು ಜಗತ್ತಿನ ಅತ್ಯಮೂಲ್ಯ ವಸ್ತುವಿನಂತೆ ಕುಡಿಯುತ್ತಿದ್ದ. ಆಶ್ಚರ್ಯಗೊಂಡ ಆರಾಧ್ಯ ಕೇಳಿದಳು, ನೀನು ನೀರಿನಿಂದ ಮಾತ್ರ ಇಷ್ಟು ಸಂತೋಷವಾಗಿರುವೆ ಏಕೆ? ಹುಡುಗ ನಗುತ್ತಾ ಹೇಳಿದ, ಇದು ಇವತ್ತು ನನಗೆ ಸಿಗುವ ಏಕೈಕ ಶುದ್ಧ ನೀರು. ಆ ಕ್ಷಣದಲ್ಲಿ ಆರಾಧ್ಯಗೆ ಅರಿವಾಯಿತು, ತಾನು ಮನೆಯಲ್ಲಿ ಎಷ್ಟು ನೀರನ್ನು ವ್ಯರ್ಥ ಮಾಡುತ್ತಿದ್ದಾಳೆ ಎಂಬುದು. ಆಕೆ ಮೊದಲ ಬಾರಿಗೆ ತಿಳಿದುಕೊಂಡಳು, ಕೆಲವರಿಗೆ ನೀರೇ ಸಂತೋಷದ ಅರ್ಥ. ಆ ರಾತ್ರಿ ಆರಾಧ್ಯ ಮನೆಯಿಂದ ಶುದ್ಧ ನೀರನ್ನು ಬಾಟಲಿಗಳಲ್ಲಿ ತುಂಬಿ ಪ್ರತಿದಿನ ಗ್ರಾಮಕ್ಕೆ ಹಂಚಬೇಕೆಂದು ತೀರ್ಮಾನಿಸಿದಳು. ಮುಂದಿನ ಬೆಳಗ್ಗೆ ಆಕೆ ಬಾಟಲಿಗಳಲ್ಲಿ ನೀರನ್ನು ತುಂಬಿ ಗ್ರಾಮದ ಜನರಿಗೆ ಹಂಚಿದಳು. ಪ್ರತಿ ಧನ್ಯವಾದ ಶಬ್ದ ಆಕೆಗೆ ಹಿಂದೆ ಪಡೆದಿದ್ದ ಯಾವ ಉಡುಗೊರೆಗಳಿಗಿಂತಲೂ ಹೆಚ್ಚು ಸಂತೋಷ ನೀಡಿತು. ಆ ದಿನದಿಂದ ಆರಾಧ್ಯ ಅರಿತುಕೊಂಡಳು, ನಿಜವಾದ ಐಶ್ವರ್ಯ ಬಂಗಾರ ಅಥವಾ ಆಭರಣಗಳಲ್ಲಿ ಅಲ್ಲ. ನಿಜವಾದ ಐಶ್ವರ್ಯ ಎಂದರೆ ದಯೆ ಮತ್ತು ಇತರರಿಗೆ ಅವಶ್ಯಕವಾದುದನ್ನು ನೀಡುವ ಸಂತೋಷ.